ಅವರನ್ನು ಯಾವತ್ತೂ ಕೂಡ ನೆನೀತೈತೆ ಅದು. ನಿಮ್ಗೆ ಗೊತ್ತಿರಲಿ, ಹುನಗುಂದ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಒಂದು ಕಾಲದಲ್ಲಿ ಮನೆಗೆ ಒಬ್ಬರು ಇಬ್ಬರು ಮೂವರು ಮಾಸ್ತರ್ಗಳಿದ್ದರು ಅಂತ. ಅದರ ಪುಣ್ಯ ಅಂತಂದರೆ ನಾಡಗೌಡರು ಮತ್ತು ಕಂಠಿಯವರು ಅಂತಕ್ಕಂಥದ್ದು. ಇಂಥ ನಾಡಗೌಡರು ಮತ್ತು ಕಂಠಿಯವರು ಎಷ್ಟು ಸರಳರು ಸಜ್ಜನರಾಗಿದ್ದರು ಅಂತಂದ್ರೆ ಅವರು ಇಡೀ ನಾಡಿಗೆ ಹೆಸರಾಗ್ತಕ್ಕಂಥದ್ದು ಒಂದು ಪ್ರಮೇಯ ಉಂಟಾಯಿತು. ಒಂದು ಸಲ ಚೀನಾ ಭಾರತ ಯುದ್ಧ ಆಗಿರತಕ್ಕಂಥ ಸಂದರ್ಭದೊಳಗೆ ಯುದ್ಧ ಪರಿಹಾರ ನಿಧಿಗಾಗಿ ಇಡೀ ನಾಡಿನ ತುಂಬ ನಿಜಲಿಂಗಪ್ಪನವರು ಮತ್ತು ಅವ್ರ ತಂಡ ಏನಾಗುತ್ತೆ ಅಂತಂದರೆ ಪರಿಹಾರ ನಿಧಿ ಕಲೆಕ್ಷನ್ನಿಗಾಗಿ ಹೊರಡ್ತದೆ. ಆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಮೀಟಿಂಗ್ ಆದೊತ್ನಾಗ ವಿಜಯಪುರ ಜಿಲ್ಲೆಯವರು ಏನು ಕೊಡ್ತೀರಿ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ರಂಥವ್ರು, ಯಾರನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಎಸ್ ನಿಜಲಿಂಗಪ್ಪನವರ ತೂಕ ಬಂಗಾರ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಗಾಬರಿ ಆಗ್ಬಿಟ್ರಂತ ಜನ. ಅಲ್ಲಿ ಹ್ಯಾಂಗೋ ಅಂದ್ರಂತಿದೆ. ಏನು ಕೊಡ್ತೀರಿ ಅಂದೊತ್ನಾಗ ಇಷ್ಟು ಕೊಡ್ತೀವಿ ಅಂದೊತ್ನಾಗ ಕಂಠಿಯವರು ಆ ಸಭೆಯಲ್ಲಿದ್ದರಂತ. ಆವಾಗ ನಾಡಗೌಡರಿಗೆ ಹೇಳಿ, ನೋಡಿ ನಮ್ಮ ಗೌಡಪ್ಪ ಅವ್ರಿಗೆ ಇನ್ನೊಂದು ಹೆಸರು ಪ್ರೀತಿಯಿಂದ ಕರೀತಕ್ಕಂಥದ್ದು ಅಣ್ಣಪ್ಪ ಅಂತ ಕರಿತಿದ್ರಂತ. ನಮ್ಮ ಅಣ್ಣಪ್ಪ ಮನಸ್ಸು ಮಾಡಿದರೆ ನಾವು ಮಾಡ್ತೀವಿ ಅಂತಂದ್ರಂತ. ಆ ಕಾಲದಲ್ಲಿ ಪ್ರತಿ ಶಾಲೆಗೆ, ಪ್ರತಿ ಶ್ರೀಮಂತರ ಮನೆಗೆ, ಅನುಕೂಲಿಸ್ತರ ಮನೆಗೆ ಅಡ್ಡಾಡಿ ಬಂಗಾರ ಕಲೆಕ್ಷನ್ ಮಾಡಿದ್ರಂತಂದ್ರೆ ಅದು ನಿಜಲಿಂಗಪ್ಪನವರಿಗೆ ತೂಗಿ ಇನ್ನಷ್ಟು ಹೆಚ್ಚಿಗೆ ಉಳಿತಂತೆ. ಆವಾಗ ಇಲ್ಲ, ಶ್ರೀಮತಿ ಇಂದಿರಾ ಗಾಂಧಿಯವರು ಬಂಗಾರ ತೂಗ್ತೀನಿ ಅಂದ್ರಂತ. ಅವಾಗ ಇಂದಿರಾ ಗಾಂಧಿಯವರಿಗೆ ಬಂಗಾರ ತೂಗಿ ಮತ್ತೆ ಬಂಗಾರ ಉಳಿತಂತ. ಅವಾಗ ಅಂದ್ರಂತ ನಿಜಲಿಂಗಪ್ಪನವ್ರದ್ದು ಕೂಡ ತೂಕ ಮಾಡಿಬಿಡ್ತೀವಿ ಅಂತ. ಸುಮಾರು 140 kg ಆಸ್ಪಾಸ್ ಬಂಗಾರವನ್ನು ಆ ಕಾಲದಲ್ಲಿ ಕೊಟ್ಟಿರ್ತಕ್ಕಂತಹ ಕೀರ್ತಿ ಅಖಂಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸಲ್ತದೆ ಅಂತಕ್ಕಂಥದ್ದು. ಈ ಕೆಲಸವನ್ನು ಮಾಡಿರ್ತಕ್ಕಂಥವರು ಯಾರು? PM ನಾಡಗೌಡರು, ಅವರ ಜೊತೆಗೆ SR ಕಂಠಿಯವರು, ಅದರ ಜೊತೆಗೆ ಈ ಉಪವಿಭಾಗಾಧಿಕಾರಿಗಳು ಹೊಸಮನಿ ಅಂತಿದ್ದರಂತ ಅವರು, ಇನ್ನು ಅನೇಕ ಜನ ಈ ಒಂದು ಸಂದರ್ಭದಲ್ಲಿ ಇಷ್ಟು ಬಂಗಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅನೇಕ ದೇಸಾಯರ ಮನೆತನಗಳು, ದೇಶಮುಖರ ಮನೆತನಗಳು, ನಾಡಗೌಡರ ಮನೆತನಗಳು ಎಲ್ಲರೂ ತೊಲಿ 10 ತೊಲಿ 20 ತೊಲಿ 50 ತೊಲಿ ಅವರೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡಿಟ್ಟು ಬಂಗಾರ 1 ಕ್ವಿಂಟಲ್ಗಿಂತ ಹೆಚ್ಚಾತಂತ. ಕ್ವಿಂಟಲ್ಗಿಂತ ಹೆಚ್ಚಾದಾಗ ಇಂದಿರಾ ಗಾಂಧಿಯವ್ರನ್ನ ತೂಗೋದೇನು, ಮತ್ತು ನಿಜಲಿಂಗಪ್ಪನವ್ರನ್ನ ತೂಗಿಬಿಡೋಣ ಅಂತ ತಿಳ್ಕೊಂಡು ಇಬ್ಬರನ್ನು ತೂಗಿ ಇಡೀ ಏನಪ್ಪ ಅಂತಂದ್ರೆ ದೇಶಕ್ಕೇ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ ಅಂತ ಅನಿಸ್ಕೊಂಡಿತ್ತು. ಆ ಕಾರಣಕ್ಕಾಗಿ ಇವರಿಬ್ಬರ ಹೆಸರು ಅಷ್ಟು ಅಜರಾಮರ. ಒಂದು ಟೈಮ್ನಲ್ಲಿ ನಾಡಗೌಡರ ಹೆಸರು ಕೂಡ ಏನಾಗಿತ್ತಂದ್ರೆ ಮುಖ್ಯಮಂತ್ರಿಯವರ ಆಗೋದಕ್ಕೆ ಅವ್ರ ಹೆಸರು ಕೂಡ ಸೂಚನೆ ಆಗಿತ್ತು ಅಂತಕ್ಕಂಥದ್ದು ಅಲ್ಲಲ್ಲಿ ಕೇಳಿ ಬರ್ತಕ್ಕಂಥದ್ದು ಮತ್ತು ಅವ್ರ ಜೀವನ ಚರಿತ್ರೆಯಲ್ಲಿ ಕಾಣತಕ್ಕಂಥದ್ದು. ಹಾಗಾಗಿ SR ಕಂಠಿ ಮತ್ತು ನಾಡಗೌಡರು, PM ನಾಡಗೌಡರು ಅಂತಂದ್ರೆ ಈ ಹುನಗುಂದ ಇಳಕಲ್ ತಾಲೂಕಿನ ರಾಜಕಾರಣದ ಧ್ರುವತಾರೆಗಳು ಅಥವಾ ಧ್ರುವ ನಕ್ಷತ್ರಗಳು ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ಜನ ಅದನ್ನು ಮಾತನಾಡ್ತಾರೆ. ಓಕೆ.